जगण्याचं बाण दिलो. महिलाओं को ताकत आती है बाबा साहब का संविधान पढ़ने के बाद. मेरी बहनों, पढ़ते रहना. संविधान ही आपको बचा सकता है. ना धर्म ना जात, संविधान के साथ में रहना. और इधर से आवाज कम करना. संविधान लिहून तो संविधान लिहून भीमा तो सगळ्याचं बळ दिला. काळो खातून ज्योत पेटव रान मोकळा केला. भीमा 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 जीव त्यागला काय कासाठी ವಿನಂತಿಸಿಕೊಳ್ತೇನೆ. ಕರ್ನಾಟಕ ಸರ್ಕಾರ ಜನವರಿ 14ಕ್ಕೆ 37 ವರ್ಷಗಳನ್ನು ಪೂರೈಸಿದೆ. ಒಂದರಲ್ಲಿ ಪ್ರಾರಂಭವಾದಂತಹ ಅಕ್ಕ ರಾಷ್ಟ್ರೀಯ ನಾಟಕೋತ್ಸವ ನಂತರದಲ್ಲಿ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ ಸ್ವರೂಪವನ್ನು ಪಡೆದು ಈ ವರ್ಷ 75ನೇ ವರ್ಷದ ಸಮಾರಂಭದಲ್ಲಿ ನಮ್ಮ ಜೊತೆಯಲ್ಲಿ ಅಧ್ಯಕ್ಷತೆಯನ್ನ ಮೈಸೂರು ಜಿಲ್ಲೆಯ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಡಾಕ್ಟರ್ ಆಗಮಿಸಿ ಉಪಸ್ಥಿತರಿದ್ದಾರೆ. ನವದೆಹಲಿಯ ಸಂಸ್ಥಾಪಕ ಸಂಪಾದಕರು ಸಿದ್ಧಾರ್ಥ್ ವರದರಾಜನ್ ಅವರು ವೇದಿಕೆಯಲ್ಲಿ ಉಪಸ್ಥಿತ ಹಾಗೂ ಎಲ್ಲ ಮೈಸೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿ ಎನ್.ಕೆ. ಲೋಕನಾಥ್ ಅವರು ಆಗಮಿಸಿ ಉಪಸ್ಥಿತರಿದ್ದಾರೆ. ಹಾಗೆ ಶಿವಕುಮಾರ್ ಅವರು ಆಗಮಿಸಿ ಶಿವಕುಮಾರ್ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ವಿಸ್ತರಣಾ ಕೇಂದ್ರದ ಮಾನ್ಯ ನಿರ್ದೇಶಕರು ಡಾಕ್ಟರ್ ಸಾಬೀರ್ ಅಹಮದ್ ಮುಲ್ಲಾರ್ ಅವರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರ ಪರವಾಗಿ ಮಾನ್ಯ ನಿರ್ದೇಶಕರು ಪ್ರೊಫೆಸರ್ ಎಸ್ ನರೇಂದ್ರ ಉಪಸ್ಥಿತರಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಲೇಖಕರುಗಳು ಕೂಡ ಇದುವರೆಗಿನ ಏನೆಲ್ಲ ನಾಟಕಗಳು, ಚಲನಚಿತ್ರ ಎಲ್ಲವೂ ಕೂಡ ಒಂದು ಕಲೆಯ ಅಭಿವ್ಯಕ್ತಿ. ಅಂದರೆ ಈ ಒಂದು ಅಕಾಡೆಮಿಕ್ ಎಕ್ಸ್ಪ್ರೆಷನ್ಗಿನ್ನ ಬಹಳ ಭಿನ್ನವಾದ ಅಭಿವ್ಯಕ್ತಿಯನ್ನು ನಾವು ಹಾಡುಗಳಲ್ಲಿ ಮತ್ತು ಉಳಿದ ಎಲ್ಲ ಕಲೆಗಳಲ್ಲಿ, ನಾಟಕಗಳಲ್ಲಿ, ಚಲನಚಿತ್ರಗಳಲ್ಲಿ ನಾವು ನೋಡಿದ್ದೇವೆ ಮತ್ತು ಬಾಬಾ ಸಾಹೇಬರನ್ನು ಕಾಣುವ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ವಿಚಾರ ಸಂಕಿರಣ ನಡೀತಾ ಇದೆ. ಈಗ ನಾವು ಒಂದು ಮಾದರಿಯನ್ನು ಸೃಷ್ಟಿಸಿಕೊಂಡಿದ್ದೇವೆ. ಇಲ್ಲಿ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಸತೀಶ್ ತಿಪ್ಟೂರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ವಿಚಾರ ಸಂಕಿರಣದ ಉದ್ಘಾಟನೆ ಡಿವೈ ನವದೆಹಲಿಯ ಸಂಪಾದಕರಾದ ಶ್ರೀ ಸಿದ್ಧಾರ್ಥ ವರದರಾಜನ್ ಹಾಗೂ ವೇದಿಕೆಯ ಮೇಲಿನ ಗಣ್ಯರು ಪುಸ್ತಕಗಳು ಹಾಗೂ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡುವುದರ ಮೂಲಕ ಇವತ್ತಿನ ಈ ವಿಚಾರ ಸಂಕಿರಣವನ್ನು ಉದ್ಘಾಟಿಸಬೇಕಾಗಿ ಪುಸ್ತಕಗಳು ಡಾಕ್ಟರ್ ಎಸ್ ನರೇಂದ್ರ ಕುಮಾರ್ ಅವರು ಬರೆದಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜೀವನಯಾನ, ಭಾರತದ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಅನ್ನುವಂತಹ ಕೃತಿ ಡಾಕ್ಟರ್ ಕೆ.ಎಲ್. ಚಂದ್ರಶೇಖರ್ ಐಜೂರ್ ಅವರದು. ಹಾಗೆ ಡಾಕ್ಟರ್ ಸೋಮಪ್ಪ ಎಂ ಅವರ ರಚಿತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶೈಕ್ಷಣಿಕ ಸಾಧನೆಗಳು, ಕಾರ್ಮಿಕ ಸಮುದಾಯದ ರಕ್ಷಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನ್ನುವಂತಹ ಕೃತಿ ಡಾಕ್ಟರ್ ಪದ್ಮಶ್ರೀ ಟಿ ಅವರದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪರಿಕಲ್ಪನೆಯ ಪ್ರಜಾಪ್ರಭುತ್ವ ಅನ್ನುವಂತಹ ರಾಜಪ್ಪಾಜಿ ಅದರ ಜೊತೆಗೆ ಈ ವರ್ಷದ ಕ್ಯಾಲೆಂಡರ್ ಅನ್ನ ಬಹಳ ವಿಶೇಷವಾಗಿ ವಿನೂತನವಾಗಿ ಸಮಾಜ ಕಲ್ಯಾಣ ಇಲಾಖೆ ಹೊರತರ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಯಾನವನ್ನ ಭಾವಚಿತ್ರ ಒಳಗೊಂಡಿದೆ. ಈ ಕ್ಯಾಲೆಂಡರ್ ನಿಜಕ್ಕೂ ಕೂಡ ವಿಶೇಷವಾದಂಥದ್ದು ಅಂತ ಹೇಳಬಹುದು. 2011ರಿಂದ 2013ರವರೆಗೆ ರಾಷ್ಟ್ರೀಯ ದಿನಪತ್ರಿಕೆ ದಿ ಹಿಂದೂ ಇದರ ಸಂಪಾದಕರಾಗಿ ಉದ್ಘಾಟನಾ. Multifaceted Baba Saheb Ambedkar, as you all know, was his work as a journalist and publisher. Newspapers like Buknayak and Bahushtut Bharat, Prabuddha Bharat. Baba Saheb hoped to highlight injustice. I was also fortunate on a lighter note. I was also fortunate enough to study at the two universities where Dr. Baba Saheb got his PhDs,
which is at the London School of Economics and Columbia University. Accomplishments from the national freedom was being fought. When he was a student at Columbia University in the second decade, third, the 20th century, this was the time in the US, a bit similar to today, of anti-immigrant hysteria. There was a lot of hysteria against the working class, which was organizing to fight for the rights of working people in the trade union movement in the US. There was a lot of ferment among people seeing the connection between oppression within the US and the fight for national and social liberation in their own countries, organizing themselves, always arise in one step. This is not, it may be sometimes. So Mussolini marches to Rome and captures power. But if you compare the Mussolini of 1923 with what Italian fascism eventually becomes, or if you compare the Germany of 1933 when Hitler first won his election, with what Germany eventually becomes, you have a continuous process where laws are introduced, attitudes are changed, public culture is molded, civilization values are undermined. There is a whole process which takes a certain amount of time, which should serve as a warning to people like us that look, if we don't resist now, tomorrow will be too late. And we are so caught up in making, so we look at fascism as a finished product. The demand that you have to have annihilation of caste. This evil of caste, if we were to pick up one thing that was struck a chord with millions of people, it was this. But for him, for Baba Sahib, caste was not simply a question of social injustice. Caste was also profoundly anti-democratic and defend what is important, what is sacred for the broad masses of people, which is our democracy. In the same way, ಲೋಕನಾಥ್ ಅವರು ಒಂದೆರಡು ನುಡಿಗಳನ್ನ ಆಡಬೇಕಾಗಿ ಸಹ ಸುಮಾರು ಒಳ್ಳೊಳ್ಳೆ ವಿಚಾರಗಳನ್ನು ತಗೊಂಡಿದ್ದಾರೆ. ಅದೇ ರೀತಿ ನಾವೆಲ್ಲರೂ ನೋಡ್ತಾ ಇರೋದಂದ್ರೆ ಬಾಬಾ ಸಾಹೇಬ್ರ ಬಹುರೂಪಿ ಅಂತಂದ್ರೆ ನಾನು ಅರ್ಥ ಮಾಡ್ಕೊಂಡು ಅವ್ರದ್ದು ಡೈನಾಮಿಕ್ ಪರ್ಸನಾಲಿಟಿ ಹೇಗಿತ್ತು ಅಂತ. ವರದರಾಜನ್ ಅವರೇ ಮಾತಾಡಕ್ಕೆ ಹೋಗೋದಿಲ್ಲ. ನನಗನ್ನಿಸ್ತು ಸಿದ್ಧಾರ್ಥ ವರದರಾಜನ್ ಅವರು ಮಾತಾಡಿದ್ಮೇಲೆ ಒಂದು ಇಂಟ್ರಾಕ್ಷನ್ ಇಟ್ಟಿದ್ರೆ ಸರಿ ಇರ್ತಾ ಇತ್ತು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕುಮಾರ್ ಅವರಿಗೆ ಧನ್ಯವಾದಗಳು. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಡಾಕ್ಟರ್ HC ಮಹಾದೇವಪ್ಪ ಅವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಮನವಿ ಮಾಡಿಕೊಳ್ತೇನೆ. ನಮ್ಮ ಸುದರ್ಶನ್, ನೇಮೂರು ಬಸವರಾಜ್ ಅವರು, ತುಕಾರಾಮ್, ನಮ್ಮ ನರೇಂದ್ರ ಅವರು ನನ್ನ ಭೇಟಿಯಾದರು ಬೆಂಗಳೂರಿನಲ್ಲಿ. ಇಂಥ ಒಂದು ಮಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ ಹೊರತುಪಡಿಸಿ ಎರಡು ಪ್ರಮುಖವಾದಂಥ ಹೆಸರುಗಳನ್ನು ಜ್ಞಾಪಿಸ್ಕೋಬೇಕಾಗುತ್ತೆ. ಒಂದು ಮಹಾತ್ಮಲಿ ಅವರು, ಇನ್ನೊಂದು ಸಾವು ಮಹಾರಾಜ್.